ಈಗ ಸಾತ್ನಳ್ಳಿ ಅಜ್ಜರು ಬಂದು ಈಗೆಲ್ಲ ನಡೀತಾ ಇದ್ದವು. ಆ ಸಾತ್ನಳ್ಳಿ ಅಜ್ಜರು ಬಂದು ಹೋದ್ಮೇಲೆ ಎಲ್ಲ ಊರಿಗೆ ಸ್ವಲ್ಪ ಒಳ್ಳೆಯದಾಗಿದೆ. ಜನ ಕರಗಳಿಗೆ ಎಲ್ಲರಿಗೆ ಜನಕ್ಕೂ ಯಾವುದೂ ತೊಂದರೆ ಇಲ್ಲದೆ ಒಳ್ಳೆ ನಿಧಾನವಾಗಿ ಶಾಂತತೆಯಿಂದ ನಮ್ಮೂರು ಇದಾಗ್ತಾ ಇದೆ. ಎಲ್ಲ ಕಾರ್ಯಕ್ರಮನೂ ಭರ್ಜರಿಯಾಗಿ ನಡೀತಾ ಇದೆ. ಮತ್ತು ಅವರು ಬಂದು ಹೋದ ಮೇಲೆ ಅಲ್ಲಿ ಇಲ್ಲಿ ಯಾವ್ಯಾವ ಗದಿ ಕಟ್ಟಿಸ್ಬೇಕಂದ್ರೆ ಅದನ್ನೆಲ್ಲ ಮಾಡಿದ್ದಾರೆ. ಮತ್ತು ನಾಗದೇವತೆ ಭರಮಪ್ಪ ಇದನ್ನೆಲ್ಲ ಊರು ಹಿರಿಯರು ಎಲ್ಲರೂ ಸೇರಿ ಪಟ್ಟಿ ಹಾಕಿ ಇದನ್ನು ಕಟ್ಟಿ ಎಲ್ಲ ಸ್ಥಾಪನೆ ಮಾಡಿದ್ದೇವೆ. ಒಳ್ಳೆಯದಾಗಿದೆ. ಹೀಗೆ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಜಾಗವನ್ನು ಎಲ್ಲರೂ ಒತ್ತುವರಿ ಮಾಡಿದ್ದರಿಂದ ಸಾತ್ನಳ್ಳಿ ಅಜ್ಜರು ಬಂದು ಈ ಜಾಗವನ್ನು ತೋರಿಸಿ, ಈ ಜಾಗ ನಮ್ಮ ಯಡಿಯೂರು ತೋಟದ ಸಿದ್ಧಲಿಂಗೇಶ್ವರಂದ ಅಂತ ಹೇಳಿ ಪಾದ ಇಟ್ಟು ಎಲ್ಲ ನಮ್ಮ ಜನ ಅವರಿಗೆ ಆ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ. ಈಗ ಅಲ್ಲಿಂದ ಇಲ್ಲಿಗೆ ಸಾತ್ನಳ್ಳಿ ಅಜ್ಜರು ಬಂದು ಪಾದ ಇಟ್ಟರು. ಇಲ್ಲೇ ಒಂದು ದೇವರು ಆಗಬೇಕು, ಇಲ್ಲೇ ಇಂಥ ದೇವರು ಭರಮಪ್ಪ ಮತ್ತು ನಾಗದೇವತೆ ಅನ್ನೋದೊಂದು ಪ್ರತಿಸ್ಥಾಪನೆ ಅವರು ಇದರಲ್ಲಿ ಹೇಳಿದರು. ಹೇಳಿದಾಗೆ ನಾವೆಲ್ಲ ಹಿರಿಯರು ನಡ್ಕೊಂಡು ಆ ಥರ ನಾವು ಗದಿಯನ್ನು ಕಟ್ಟಿಸಿ ಒಳ್ಳೆಯದಾಗಲಿ ಅಂತ ಹೇಳಿ ಮೂಕಪ್ಪ ಅಜ್ಜರಿಗೆ ಹೇಳಿಕೊಳ್ಳುತ್ತೇವೆ.